ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂದವರು ಎಲ್ಲಿ ಹೋದ್ರು? ಯಾವ ಬಿಲದಲ್ಲಿ ಅಡ್ಕೊಂಡು ಕೂತಿದ್ದೀರಾ? ಖಾಸಗಿ FSL ರಿಪೋರ್ಟ್ ಅಲ್ವೇ ಅಲ್ಲ ಅಂತ ಹೇಳಿದ್ರಲ್ಲ, ಇದಕ್ಕೆ ಉತ್ತರ ಏನು? ಹಾಗಿದ್ದಾಗ ತನಿಖೆಗೆ ಮೊದಲೇ ಕ್ಲೀನ್ ಚಿಟ್ ಕೊಟ್ಟವರು ಏನ್ ಹೇಳ್ತೀರಾ ಇವತ್ತು? ಈಗ ಉತ್ತರ ಕೊಡಿ ಮಹಾನಾಯಕರೇ. ಯಾವ ನೈತಿಕತೆ ಇಟ್ಕೊಂಡು ನೀವು ಆ ಪೊಸಿಷನ್ ಅಲ್ಲಿ ಇರ್ತೀರಾ? ಇನ್ಮೇಲೆ ನಿಮ್ಮ ಮಾತಿಗೆ ಕೌಡೆ ಕಾಸಿನ ಕಿಮ್ಮತ್ತಿನ ಮೇಲೆ ಕೊಡಬೇಕಾ ಕೊಡಬಾರ್ದ? ಸಚಿವರು ಅಂತ ಹೇಳ್ಕೊಂಡ್ರು ಕೆಲವರು, ಇನ್ನು ಕೆಲವರು ನಾಯಕರುಗಳು ಇದೇ ರೀತಿಯಾಗಿ ಮಾತನಾಡಿದ್ರು. ಶಾಸಕರು ಯಾವ ಮಟ್ಟಕ್ಕೆ ನೀವು ಹೋಗಿದ್ದೀರಿ ಅಂತ ನೋಡ್ಕೊಳ್ಳಿ. ನಿಮ್ಮನ್ನು ನೀವು ಎಲ್ಲಿಗೆ ಇಟ್ಕೊಂಡಿದ್ದೀರಾ ಅಂತ ಯೋಚನೆ ಮಾಡ್ಕೊಳ್ಳಿ. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಅಶೇಮ್ ಅಂತ ಅನಿಸ್ತಾ ಇದೆ ಕೆಲ ನಾಯಕರುಗಳ ಬಗ್ಗೆ. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಂಥ ವಿಚಾರದಲ್ಲೂ ಕೂಡ ಸಮರ್ಥನೆಯನ್ನ ಮಾಡಿಕೊಂಡ್ರಲ್ಲ, ಇವತ್ತು ಯಾವ ಮುಖ ಇಟ್ಕೊಂಡು ಮಾಧ್ಯಮಗಳ ಮುಂದೆ ಬಂದು ಮಾತನಾಡ್ತಾರೆ? ಇವತ್ತು ಅವ್ರಿಗೆ ಯಾವ ನೈತಿಕತೆ ಇರುತ್ತೆ ಇವತ್ತು ಅದೇ ಪೊಸಿಷನ್ ಅಲ್ಲಿ ಮುಂದುವರಿಯಕ್ಕೆ? ರವೀಶ್, ಅರುಣ್, ಖಂಡಿತವಾಗಿ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವ್ರು ಇಂಥ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸತ್ಯವೋ ಅಥವಾ ಸುಳ್ಳು ಅನ್ನೋದು ತನಿಖೆ ನಂತರ ಗೊತ್ತಾಗುತ್ತೆ. ಆದರೆ ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಪೂರ್ವಗ್ರಹ ಪೀಡಿತರಾಗಿ ಒಂದು ರೀತಿಯಲ್ಲಿ ಆನ್ಸರ್ ಮಾಡೋದನ್ನ ಕಲ್ತ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಕೆಲ ಸಚಿವರು ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಯಾಕೆಂದ್ರೆ ಆ ಒಂದು ಘಟನೆ ಆದ ಬಳಿಕ ಅದು ಮಾರನೇ ಬಂದು, ಅಂದ್ರೆ 12 ಗಂಟೆ ಆಗಿಲ್ಲ ಆಗ್ಲೇನೆ ಬಂದು ಆ ಒಂದು ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತನ್ನ ಹೇಳ್ತಾರೆ. ನಾವು ಕೂಡ ಅದನ್ನ ಖಾಸಗಿ FSL ನಿಂದನೂ ಕೂಡ ತನಿಖೆ ಮಾಡಿಸಿದ್ದೇವೆ, ಅದರಲ್ಲಿ ಪಾಕಿಸ್ತಾನ ಘೋಷಣೆ ಕೂಗಿಲ್ಲ ಅಂತ ಬಂದಿದೆ ಅಂತ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಸಚಿವ ಹೇಳತಕ್ಕಂಥದ್ದು. ಯಾಕೆಂದ್ರೆ ಪದೇ ಪದೇ ಎಲ್ಲದಕ್ಕೂ ಕೂಡ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಭಜನೆ ಇತ್ಯಾದಿಗಳನ್ನ ಟ್ವೀಟ್ ಮಾಡೋದ್ರ ಮೂಲಕ ಒಂದು ರೀತಿಯಲ್ಲಿ ಕಯಾಲಿ ಆಗ್ಬಿಟ್ಟಿದೆ ಅವರಿಗೆ. ಹಾಗೆ ಈಗ FSL ರಿಪೋರ್ಟ್ ನಿಜವಾಗಿ ಬಂದಿದೆ, 3 ಜನ ಅರೆಸ್ಟ್ ಆಗಿದ್ದಾರೆ. ಹಾಗಾಗಿ ಫ್ಯಾಕ್ಟ್ ಚೆಕ್ ಅನ್ನ ಪದೇ ಪದೇ ಮಾಡುವಂತವ್ರು ಈ ಫ್ಯಾಕ್ಟ್ ಚೆಕ್ ಅನ್ನ ಯಾಕೆ ಮಾಡಲಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಅನ್ನೋದನ್ನ ಉತ್ತರ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾದಂತ ಒಬ್ಬ ಸಚಿವ ಮಾಧ್ಯಮಗಳ ಮೇಲೆ ಗೂಬೆಯನ್ನ ಕೂರಿಸಿ ಭಜನೆ ಬೇರೆ ಬೇರೆ ರೀತಿಯಾಗಿ ಕೂಡ ಕಾಮೆಂಟ್ ಮಾಡಿದ್ದಾರೆ. ಹಾಗಾಗಿ ಇದಕ್ಕೇನು ಅನ್ಬೇಕು? ಅದಕ್ಕೆ ನೇರವಾಗಿ ಬಂದು ಪ್ರಿಯಾಂಕಾ ಖರ್ಗೆ ಅವರು ಯಾವುದೇ ರೀತಿಯ ಎಣ್ಣೆ ಹಾಕೊಂಡು ಜಾರ್ಕೊಳ್ದಾನೆ ಇದಕ್ಕೆ ಉತ್ತರ ಕೊಡ್ಲೇಬೇಕಾಗತ್ತೆ. ಯಾಕೆಂದ್ರೆ ಫ್ಯಾಕ್ಟ್ ಚೆಕ್ ನ ಮಾಡ್ತೀವಿ ಮತ್ತೆ ಆ ಸುದ್ದಿ ಈ ಸುದ್ದಿ ಅನ್ನೋಂತ ಮಾತನಾಡುವಂತ ಸಚಿವ ಯಾರು ಇದ್ರೆ ಅದು ಪ್ರಿಯಾಂಕಾ ಖರ್ಗೆ. ಹಾಗಾಗಿ ಈ ವಿಚಾರದಲ್ಲಿ ಎಡಬಿದ್ದೆಲ್ಲಿ ಅವರು ನಿಜಕ್ಕೂ ಕೂಡ ಪೂರ್ವಗ್ರಹ ಪೀಡಿತರಾಗಿ ಬಂದು ಆ ರೀತಿ ಮಾಧ್ಯಮಗಳ ಮುಂದೆ ಏನಾದರೂ ಆನ್ಸರ್ ಮಾಡಿದ್ರು, ಅಥವಾ ಬಿಜೆಪಿ ಮೇಲಿನ ಕೋಪಕ್ಕೆ ದ್ವೇಷಕ್ಕೆ ಆನ್ಸರ್ ಮಾಡಿದ್ರು, ಅಥವಾ ಎಲ್ಲ ಡೈವರ್ಟ್ ಮಾಡಕ್ಕೆ ಆನ್ಸರ್ ಮಾಡೋದನ್ನ ಅನ್ನೋದನ್ನು ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳಬೇಕಾಗುತ್ತೆ. ಜೊತೆಗೆ ಸಿದ್ದರಾಮಯ್ಯ ಸಂಪುಟ ಬಹಳಷ್ಟು ಸಚಿವರುಗಳು ಕೂಡ ಒಂದ್ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಒಂದ್ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲ ಕೂಗೇ ಇಲ್ಲ ಅಂತ ಕೂಡ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ FSL ರಿಪೋರ್ಟ್ ಬರೋದಕ್ಕೂ ಕೂಡ ಇನ್ನೂ ಬಂದಿಲ್ಲ ಅಂತಾನೆ ಕೂಡ ನಿನ್ನೆ ತನಕ ಇವತ್ತು ತನಕವೂ ಕೂಡ ಹೇಳ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಖಾಸಗಿಯಾಗಿ ಬರುವಂತ ಏನಿದೆ ಇದನ್ನ ಎಷ್ಟರ ಮಟ್ಟಿಗೆ ಸಮರ್ಥನೆ ಮಾಡಿಕೊಂಡ್ರು, ಕ್ಲೀನ್ ಚೀಟ್ ಅನ್ನ ಮೊದಲೇ ಯಾಕೆ ಕೊಟ್ಟರು ಅನ್ನೋದು ಕೂಡ ಅವರು ಉತ್ತರ ಕೊಡಬೇಕಾಗುತ್ತೆ. ಪ್ರಿಯಾಂಕಾ ಖರ್ಗೆ ನಂಬರ್ 1 ಅವರು ಮೊದಲು ಬಂದು ತಮ್ಮ ಫ್ಯಾಕ್ಟ್ ಚೆಕ್ ಅನ್ನ ನಾನು ಮಾಡೋದ್ರಲ್ಲಿ ಎಡವಿದ್ದೇನೆ ಅಂತ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ. ಅರವಿಂದ್, ರವೀಶ್, ಕ್ಷಮಾಪಣೆಯನ್ನ ಈ ದೇಶದ ಜನರಿಗೆ ಕೇಳಬೇಕಾಗಿದೆ. ಒಬ್ಬ ಸಚಿವರು ಈ ದೇಶದ ಪರವಾಗಿ ನಿಲ್ಲುವಂತಹ ಸೈನಿಕರ ವಿಚಾರದಲ್ಲಿ ಕೇಳಬೇಕಾಗಿದೆ. ನಾವೆಲ್ಲ ಸುರಕ್ಷಿತವಾಗಿ ಇವತ್ತಿದ್ದೀವಿ ಅಂತಂದ್ರೆ ಸೈನಿಕರು, ಆ ಸೈನಿಕರಿಗೆ ಎಷ್ಟು ನೋವಾಗಿರಬೇಕು ಇವತ್ತು. ಪಾಕ್ ಪರವಾಗಿ ಘೋಷಣೆಯನ್ನ ವಿಧಾನಸೌಧದಲ್ಲಿ ಕೂತ್ಕೊಂಡು ಘೋಷಣೆಯನ್ನ ಕೂಗುವಂತವ್ರನ್ನ ಸಮರ್ಥನೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಅದು ಹಂಗಾಗಿದೆ ಅಂತ ಹೇಳಿದ್ರೆ ಅದನ್ನೂ ಕೂಡ ಮಾಧ್ಯಮಗಳ ಮೇಲೆ ಜರಿತಾರೆ ಅಂತಂದಾಗ ನಮಗೇನು ಕ್ಷಮೆ ಕೇಳಬೇಕಾಗಿಲ್ಲ. ಈ ದೇಶದಲ್ಲಿರುವಂತಹ ಜನರಿಗೆ ಕ್ಷಮೆಯನ್ನ ಕೇಳಬೇಕು. ಈ ದೇಶದಲ್ಲಿರುವಂತಹ ನಮ್ಮನ್ನ ರಕ್ಷಣೆ ಮಾಡುವಂತಹ ಸೈನಿಕರ ಕ್ಷಮೆಯನ್ನ ಕೇಳಬೇಕು. ಮಾನ ಮರ್ಯಾದೆ ಇದ್ರೆ ಕ್ಷಮೆ ಕೇಳ್ತಾರೆ. ಅವೆಲ್ಲವೂ ಬಿಟ್ಟು ನಿಂತಿದ್ದೀನಿ ಅಂತಂದ್ರೆ ಕೇಳಲ್ಲ ಅಲ್ವಾ ರವೀಶ್? ಅರುಣ್, ಖಂಡಿತವಾಗಿ ಕೂಡ. ಯಾಕೆಂದ್ರೆ ಈ ಒಂದು ವಿಚಾರ ರಾಜಕೀಯ ತೆವಲು ಏನೇ ಇರಲಿ, ಪರಸ್ಪರ ಅವರು ಇವ್ರ ಪರ ಮಾತಾಡೋದು ವಿರುದ್ಧ ಮಾತಾಡೋದು ಇದ್ದೇ ಇರುತ್ತೆ. ಆದ್ರೆ ರಾಜಕೀಯ ತೆವಲಿಗೆ ಈ ರೀತಿ ದೇಶದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗತ್ತೆ. ಆದ್ರೆ ಅವರು ಇಷ್ಟ ಬಂದಂಗೆ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಮಾತನಾಡೋದು ಸರಿ ಇಲ್ಲ. ಹಾಗಾಗಿ ರಾಜ್ಯದ ಜನರ ಕ್ಷಮೆಯನ್ನ ಕೇಳಬೇಕು, ದೇಶದ ಜನರ ಕ್ಷಮೆ ಕೇಳಬೇಕು, ಮತ್ತೆ ಮಾಧ್ಯಮಗಳ ಕ್ಷಮೆಯನ್ನು ಕೂಡ ಕೇಳಬೇಕಾಗತ್ತೆ. ಯಾಕೆಂದ್ರೆ ಮಾಧ್ಯಮಗಳನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಭಜನೆ ಇತ್ಯಾದಿ ಅಂತ ಹೇಳಿದಂತವರು ಇದೇ ಪ್ರಿಯಾಂಕಾ ಖರ್ಗೆ ಅವರು. ಹಾಗಾಗಿ ಇದು ಸಾಬೀತಾಗಿದೆ ಅಂದ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಅರೆಸ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಮುಂದೆ ಬಂದು ಅವತ್ತು ನಾನು ಮಾತನಾಡಿದ್ದು ತಪ್ಪಾಗಿದೆ, ಮತ್ತೆ ಆ ಫ್ಯಾಕ್ಟ್ ಚೆಕ್ ಅನ್ನ ಮಾಡೋದ್ರಲ್ಲಿ ನಾನು ಎಡವಿದ್ದೇನೆ, ನನ್ನ ಟೀಮ್ ಎಡವಿದೆ, ಹಾಗಾಗಿ ನನ್ನ ಯಾರೋ ದಾರಿ ತಪ್ಪಿಸಿದ್ದಾರೆ, ಇದೆಲ್ಲದಕ್ಕೂ ಕೂಡ ನಾನೇ ಜವಾಬ್ದಾರನಾಗ್ತಾನೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಕ್ಷಮೆಯನ್ನ ಕೂಡ ಕೇಳಬೇಕಾಗತ್ತೆ. ಅವ್ರು ಎಲ್ಲೇ ಇದ್ರು ಬಂದು ಇವತ್ತು ಉತ್ತರ ಕೊಡಬೇಕು ಅವರು. ಎಸ್ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಉತ್ತರವನ್ನ ಕೊಡ್ಲೇಬೇಕು, ಕ್ಷಮೆಯನ್ನ ಕೇಳಲೇಬೇಕು. ದೊಡ್ಡವರ ಸಣ್ಣತನ ತೋರಿಸ್ತಾ ಇದೆ. ಈ ದೇಶದ್ರೋಹಿಗಳ ಜೊತೆಗೆ ಸಮರ್ಥನೆಯನ್ನ ಮಾಡಿದಂಥವರು ನನ್ನ ಪ್ರಕಾರ ದೇಶದ್ರೋಹಿಗಳೇ.